ಹಲೋ, ಹೇಗಿದ್ದೀರೆಲ್ಲರೂ? ನಮಸ್ಕಾರ. ನಾವು ಆರಾಮಿದ್ದೀವಿ, ನೀವು ಆರಾಮಿದ್ದೀರಾ? ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಅನ್ನದಿಂದ ಮಾಡಿದ ಕುರುಕುರೆ. ಎಷ್ಟು ಸಖತ್ತಾಗಿ ಬಂದಿದ್ದಾವೆ ಗೊತ್ತಾ? ಬಾಯಲ್ಲಿಟ್ಟರೆ ಕರಗ್ತವೆ, ಅಷ್ಟು ರುಚಿ ಬಂದಿದ್ದಾವೆ. ನೀವು ಒಂದ್ಸರಿ ಟ್ರೈ ಮಾಡಿರಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನಾನು ನೋಡ್ರಿ, ಇವು ಕರ್ದಿರೋವು ಎಷ್ಟು ಚೆನ್ನಾಗಿ ಬಂದವೆ ಅಂತ. ಈಗ ಇದಕ್ಕೆ 2 ಲೋಟ ಅಕ್ಕಿನ ರಾತ್ರಿನೇ ನೆನೆ ಹಾಕ್ಕೊಂಡಿದ್ದೆ. ನೆನೆ ಹಾಕಿ ಈಗ ಬೆಳಗ್ಗೆದ್ದು ಮತ್ತೊಮ್ಮೆ ತೊಳ್ಕೊಂಬಿಟ್ಟು ಈಗ ಇವನ್ನೆಲ್ಲ ಒಂಥರ ತಿಕ್ಕಿಬಿಟ್ಟು ತೊಳೆದು ಇಟ್ಕೊಂಡಿದ್ದೇನೆ. ಈಗ ಅದಕ್ಕೆ ಏನೇನು ಬೇಕಂತ ಜೀರಿಗೆ, ಓಂಕಾಳು, ಹಪ್ಪಳ ಖಾರ, ಬೆಳ್ಳುಳ್ಳಿ, ಉಪ್ಪು, ಇಷ್ಟು ಟೊಮೆಟೊ ತೊಗೊಂಬಿಟ್ಟು ಈಗ ಟೊಮೆಟೊ ಬೆಳ್ಳುಳ್ಳಿ ರುಬ್ಕೊಳ್ಳೋಣ. ಒಲೆ ಮೇಲೆ ನೀರಿಟ್ಟಿದ್ದೆ. 1 ಲೋಟಗೆ 4 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೆ ನಾನು. ಹಾಕ್ಕೊಂಬಿಟ್ಟು ಇವಾಗ ನೋಡ್ರಿ, ಜೀರಿಗೆ, ಉಪ್ಪು, ಹಪ್ಪಳ ಖಾರ ಎಲ್ಲ ಹಾಕ್ತೇನೆ. ಅದಕ್ಕೆ ಹಾಕ್ಬಿಟ್ಟು ಅಕ್ಕಿ ತೊಳ್ಕೊಂಡು ಇಟ್ಕೊಂಡಿದ್ನಲ್ವ, ಅಕ್ಕಿನೂ ಹಾಕ್ಕೊಳ್ಳೋಣ. ಎಲ್ಲ ಹಾಕ್ಕೊಂಬಿಟ್ಟು ಒಂದು 3 ಸೀಟಿ ಮಾಡ್ಕೋಬೇಕು. ನೋಡಿರಿ, 3 ಸೀಟಿ ಆದಮೇಲೆ ಹಿಂಗಾಗೈತೆ ಅನ್ನ. ಚೆನ್ನಾಗಿ ಮಿದ್ಕೋಬೇಕು. ಅದನ್ನ ಮಿದ್ಕೊಂಡು ಇವಾಗ ಖಾರದ ಪುಡಿ ಹಾಕಿರಲಿಲ್ವಲ್ವ, ಇವಾಗ ಹಾಕ್ತಾಯಿದ್ದೀನಿ. ನಾನು ಬ್ಯಾಡಗಿ ಮೆಣ್ಸಿನ್ಕಾಯಿ ಪುಡಿ ಹಾಕಿದ್ದೀನಿ. ನೋಡಿರಿ, ಚೆನ್ನಾಗೆಲ್ಲ ಕಾಲಿಸ್ಕೋಬೇಕು. ಅದನ್ನು ಚಮಚಲೆ ಎಲ್ಲ ಬೇಸಂಗೆ ಕಿವುಚ್ಕೊಂಬಿಟ್ಟು ಎಲ್ಲ ಏಕಾಗುತ್ತಲ್ವ, ಆವಾಗ ಮೇಲೋಗಿ ಹಾಕೋಣ. ನೋಡ್ರಿ, ನಾನು ಇಲ್ಲೊಂದು ಪ್ಲಾಸ್ಟಿಕ್ಕಿಂದ ಯಾವ್ದಾರ ಎಣ್ಣೆದಾಗಿರ್ಬೋದು, ಹಾಲಿನ ಪುಡಿದಾಗಿರ್ಬೋದು, ಯಾವ್ದಾರ ಒಂದು ಕವರ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಬಿಟ್ಟು ಅದನ್ನ ಸ್ವಲ್ಪ ಹೋಲ್ ಮಾಡಿ ಈ ಥರ ಇಟ್ಕೋಬೇಕು. ಮಕ್ಕಳು ಯಾವಾಗಾರ ಹಠ ಮಾಡಿ ಕೇಳ್ತಾವಲ್ವ, ಅವಾಗ ಕೊಡೋಕೆ ಬರುತ್ತೆ ಅಂತ ಮಾಡ್ಕೊಂಡಿದ್ದೀನಿ. ನೋಡಿರಿ, ಇಷ್ಟೊಂದಾಗಿದ್ದಾವೆ. ನಾನು 2 ಲೋಟದ್ದು ಮಾಡಿರೋದು. ಅವನ್ನ 2 ದಿವಸ ಒಣಗಿಸಿದೆ. ನೋಡಿರಿ, ಈ ಥರ ಆಗಿದ್ದಾವೆ. ಚೆನ್ನಾಗಿ ಬಂದಿದ್ದಾವಲ್ವ. ಈ ಕರದಿಂದ ಕಲರ್ ಚೇಂಜ್ ಆಗ್ಯಾವೆ. ನೀವು ಈ ಥರ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಖುಷಿಯಾಗಿರ್ರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.